ಇಷ್ಟು ದಿನ ವಿಚಾರಣಾ ಕೈದಿ ಈಗ ಸಜಾಬಂದಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್. ಕೋರ್ಟ್ ತೀರ್ಪಿನಿಂದ ಆತಂಕಕ್ಕೆ ಒಳಗಾಗಿರೋ ಪ್ರಜ್ವಲ್ ಇನ್ನು ಸಜಾಬಂದಿ ಆಗಿ ತಡರಾತ್ರಿವರೆಗೂ ನಿದ್ರಿಸದ ಪ್ರಜ್ವಲ್ ಇಷ್ಟು ದಿನ ವಿಚಾರಣಾಧೀನ ಖೈದಿಯಾಗಿದ್ರು. ಈಗ ಸಜಾಬಂದಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ಈಗ ಜೀವನ ನಡೆಸಬೇಕಾಗುತ್ತೆ. ಕೋರ್ಟ್ ತೀರ್ಪಿನಿಂದ ಆತಂಕಕ್ಕೆ ಒಳಗಾಗಿದ್ದಾರೆ ಪ್ರಜ್ವಲ್. ಮಾಡಿರೋದೇನು ಸಣ್ಣ ತಪ್ಪ? ಸೊ ಹಾಗಾಗಿ ಇದು ಐತಿಹಾಸಿಕ ತೀರ್ಪು ಅಂತ ಹೇಳಿ ಮತ್ತೊಂದು ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಣ್ಣಿಸಿದ್ದಾರೆ. ಸಜಾಬಂದಿ ಆಗಿ ಈಗ ಚಿಂತೆಗೆ ಒಳಗಾಗ್ಬಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ. ತಡರಾತ್ರಿವರೆಗೆ ನಿದ್ರೆನೇ ಮಾಡಿಲ್ವಂತೆ ಪ್ರಜ್ವಲ್. ರಾತ್ರಿ ಊಟ ಸೇವಿಸದೆ ಮೌನಕ್ಕೆ ಶರಣಾಗಿದ್ದ ಪ್ರಜ್ವಲ್ ಸಜಾಬಂದಿ ಖೈದಿ ಸಂಖ್ಯೆ 15528. ಶಿಕ್ಷೆ ಕಡಿಮೆ ಮಾಡಿಸಲು ಹಾಗಿದ್ರೆ ಸರ್ಕಸ್ ನಡೆಯುತ್ತಾ? ಹೈಕೋರ್ಟ್ ಮೊರೆ ಹೋಗ್ತಾರಾ ರೇವಣ್ಣ ಕುಟುಂಬ? ಜೀವಾವಧಿ ಶಿಕ್ಷೆಯನ್ನು ತಪ್ಪಿಸಲು ಕುಟುಂಬದಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಕುಟುಂಬವೂ ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಅಪ್ಪ, ಅಮ್ಮ, ಅಣ್ಣ ಯಾರು ಕೂಡ ಈ ವಿಚಾರದ ಬಗ್ಗೆ ರಿಯಾಕ್ಷನ್ ಕೊಡ್ತಾ ಇಲ್ಲ. ಯಾಕಂದ್ರೆ ಅವರು ಕೂಡ ಘಾಸಿಗೆ ಒಳಗಾಗಿದ್ದಾರೆ. ಯಾಕಂದ್ರೆ ಈ ರೀತಿಯಾದಂತಹ ತೀರ್ಪನ್ನ ಅವರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಈಗ ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ಆಯ್ಕೆಗಳು ಯಾವ ರೀತಿ ಇರುತ್ತೆ? ಹೈಕೋರ್ಟ್ ಮೊರೆ ಹೋಗ್ತಾರಾ? ಹೈಕೋರ್ಟ್ ಮೊರೆ ಹೋದ್ರೂ ಕೂಡ ಆ ಒಂದು ಶಿಕ್ಷೆಯ ಪ್ರಮಾಣದಲ್ಲಿ ಕಡಿಮೆ ಆಗುತ್ತಾ, ಅಥವಾ ಅಪೀಲ್ ಯಾವ ರೀತಿ ಹೋಗಬಹುದು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಇಷ್ಟು ದಿನ ಪ್ರಜ್ವಲ್ ರೇವಣ್ಣ ವಿಚಾರಣಾಧೀನ ಖೈದಿಯಾಗಿದ್ರು. ಈಗ ಸಜಾಬಂದಿ ಆದ್ಮೇಲೆ ಜೈಲಿನ ಒಳಗೆ ಪ್ರಜ್ವಲ್ ರೇವಣ್ಣ ಅವರ ಜೀವನ ಯಾವ ರೀತಿ ಇರುತ್ತೆ ಇನ್ಮೇಲಿಂದ? ಅಂಡ್ ಮೋರ್ ಓವರ್ ಅವರು ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರಾ? ಈಗ ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ಆಯ್ಕೆಗಳು ಯಾವ ರೀತಿ ಇದೆ? ಚೈತ್ರ, ಏನು ಪ್ರಜ್ವಲ್ ರೇವಣ್ಣ ಈಗ ಅತ್ಯಾಚಾರ ಪ್ರಕರಣದಲ್ಲಿ ಒಂದು ಜೀವಾವಧಿ ಶಿಕ್ಷೆಗೆ ಮತ್ತೆ ಅದೇ ರೀತಿಯಾಗಿ ಮತ್ತೊಂದು ಸೆಕ್ಷನ್ ಅಲ್ಲಿ ಜೀವನ ಪರ್ಯಂತ ಶಿಕ್ಷೆಗೆ ಕೂಡ ಒಳಗಾಗಿರೋದು. ನಿನ್ನೆಯಿಂದಲೇ ಅವರು ಸಜಾಬಂದಿ ಖೈದಿಯಾಗಿ ಈಗ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗುತ್ತೆ. ಇವತ್ತಿನಿಂದ ಅವರಿಗೆ ಏನು ಜೈಲಿನ ನಿಯಮಾವಳಿಗಳ ಪ್ರಕಾರವಾಗಿ ಅವರಿಗೆ ಏನು ಬಿಳಿ ವಸ್ತ್ರವನ್ನು ಕೂಡ ಜೈಲಾಧಿಕಾರಿಗಳು ಕೊಡ್ತಾರೆ. ಯಾಕಂದ್ರೆ ಸಜಾಬಂದಿ ಶಿಕ್ಷೆಗೆ ಒಳಗಾಗಿರುವಂತಹ ಖೈದಿ ಏನಿದ್ರೆ ಅವರಿಗೆ ಜೈಲಿನಲ್ಲಿ ಒಂದು ಬಿಳಿ ವಸ್ತ್ರ ಮತ್ತೆ ಅಲ್ಲಿನ ಒಂದು ನಿಯಮಾವಳಿ ಪ್ರಕಾರ ಅವರು ಅಲ್ಲಿ ನಡ್ಕೊಳ್ಬೇಕು ಅಂತೇಳಿ ಕೂಡ ಒಂದು ಆದೇಶ ಇದೆ. ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಅವರು ಸಜಾಬಂದಿಗಳ ಒಂದು ಬ್ಯಾರಕ್ ಏನಿದೆ ಅಲ್ಲಿ ಅವರಿಗೆ ಒಂದು ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಇನ್ನು ಉಳಿದಂತೆ ಏನು ಅವರಿಗೆ ಈಗಾಗಲೇ ಒಂದು ಸಜಾಬಂದಿ ಖೈದಿ ಸಂಖ್ಯೆ ಏನಿದೆ ಅದು 15528 ಸಂಖ್ಯೆಯನ್ನು ಕೂಡ ಈಗಾಗಲೇ ಜೈಲಾಧಿಕಾರಿಗಳು ಕೊಟ್ಟಿದ್ದಾರೆ. ಮತ್ತೆ ಇವತ್ತು ಬಿಳಿ ವಸ್ತ್ರವನ್ನು ಕೊಟ್ಟು ಅವರಿಗೆ ಏನು ಅಲ್ಲಿ ಇರುವಂತಹ ಒಂದು ನಿಯಮಾವಳಿಗಳ ಪ್ರಕಾರ ಯಾವ ರೀತಿ ಉಳ್ಕೊಳ್ಬೇಕು ಮತ್ತೆ ಏನೆಲ್ಲ ಒಂದು ಊಟದ ವ್ಯವಸ್ಥೆ ಇದೆ ಅದು ಕೂಡ ನೀಡಲಾಗುತ್ತೆ. ಇಷ್ಟು ದಿನ ಅವರು ವಿಚಾರಣಾಧೀನ ಖೈದಿಯಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಅವರು ಖಾಸಗಿ ಬಟ್ಟೆಯನ್ನು ಧರಿಸೋದಕ್ಕೆ ಮತ್ತೆ ಮನೆ ಊಟವನ್ನು ತರಿಸ್ಕೊಳ್ಳೋದಕ್ಕೂ ಕೂಡ ಒಂದು ಕೋರ್ಟ್ನ ಅನುಮತಿ ಮೇರೆಗೆ ಒಂದು ಪಡ್ಕೊಳ್ತಾ ಇದ್ರು. ಆದರೆ ಇನ್ನು ಮುಂದೆ ಏನಾದರೂ ಅವರು ಈ ರೀತಿ ಏನು ಊಟದ ವ್ಯವಸ್ಥೆ ಅಥವಾ ಖಾಸಗಿ ಬಟ್ಟೆ ಏನಿದೆ ಅದು ಕೂಡ ಧರಿಸೋದಕ್ಕೆ ಅವಕಾಶ ಇರೋದಿಲ್ಲ. ಆದ್ರಿಂದ ಈಗ ಈ ಒಂದು ಪ್ರಕ್ರಿಯೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಏನು ಈಗಾಗಲೇ ಸೆಷನ್ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ. ಆ ಒಂದು ತೀರ್ಪನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ನ ಮೊರೆ ಹೋಗೋದಕ್ಕೆ ಕೂಡ ಈಗಾಗಲೇ ಚಿಂತನೆಯನ್ನ ಈಗ ಅವ್ರ ಕುಟುಂಬದಿಂದ ನಡೀತಾ ಇರೋದು. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಈಗ ಗರಿಷ್ಠ ಮಟ್ಟದ ಒಂದು ಶಿಕ್ಷೆಗೆ ಗುರಿಯಾಗಿರೋದ್ರಿಂದ ಈ ಒಂದು ಶಿಕ್ಷೆಗೆ ಒಂದು ತಡೆ ಕೋರಿ ಇರ್ಬೋದು ಅಥವಾ ಈ ಒಂದು ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಕೂಡ ಒಂದು ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ ಎರಡು ಆಪ್ಷನ್ ಈಗ ಪ್ರಜ್ವಲ್ ರೇವಣ್ಣ ಅವರ ಮುಂದೆ ಇರೋದ್ರಿಂದ ಇದರಲ್ಲಿ ಎರಡು ಆಪ್ಷನ್ ಅನ್ನು ಕೂಡ ಪ್ಲೇ ಮಾಡುವಂಥ ಸಾಧ್ಯತೆ ಇದೆ. ಒಂದು, ಈಗ ಸೆಷನ್ ಕೋರ್ಟ್ ಕೊಟ್ಟಿರುವಂಥ ಒಂದು ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟೋದು ಜಾಮೀನು ಮೊರೆ ಕೂಡ ಹೋಗ್ಬೋದು. ಮತ್ತೊಂದು ರೀತಿಯಾಗಿ ಈ ಒಂದು ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅನ್ನುವ ರೀತಿಯಲ್ಲಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಒಂದು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಪ್ರತಿ ಬಹುತೇಕ ನಾಳೆ ಏನು ಅಪರಾಧಿಯ ಕೈ ಸೇರುವಂಥ ಸಾಧ್ಯತೆ ಇದೆ. ಈ ಒಂದು ಆದೇಶ ಪ್ರತಿಯನ್ನು ಅವರ ಪರ ವಕೀಲರ ಜೊತೆ ಚರ್ಚೆ ಮಾಡ್ತಾರೆ. ಮತ್ತು ಯಾವ ರೀತಿ ಒಂದು ಆದೇಶ ಇದೆ ಮತ್ತು ಅದರಲ್ಲಿ ಏನಾದರೂ ಲೋಪದೋಷಗಳು ಅಥವಾ ಇವರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಏನಾದರೂ ಅಂಶಗಳಿದೆಯಾ ಅನ್ನೋದನ್ನು ಪರಿಶೀಲನೆ ನಡೆಸಿ ನಂತರ ಆ ಒಂದು ಅಂಶಗಳ ಆಧಾರದ ಮೇಲೆ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗುವಂಥ ಸಾಧ್ಯತೆ ಇದೆ. ಬಹುತೇಕ ಸೋಮವಾರದ ನಂತರ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಒಂದು ಮೇಲ್ಮನವಿ ಅರ್ಜಿ ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ. ಚೈತ್ರ,
ಮುನಿರಾಜು, ಈಗ ಆಲ್ರೆಡಿ ಆ ಆದೇಶದ ಪ್ರತಿ ಕೇಂದ್ರ ಕಾರಾಗೃಹಕ್ಕೆ ತಲುಪಿದ್ಯಾ? ಅಂಡ್ ಮೋರ್ ಓವರ್ ಇವತ್ತಿಂದಾನೇ ಎಲ್ಲಾ ರೂಲ್ಸ್ಗಳು ಕೂಡ ಅಪ್ಲೈ ಆಗುತ್ತಾ ಪ್ರಜ್ವಲ್ ರೇವಣ್ಣ ಅವರಿಗೆ? ಯಾಕಂದ್ರೆ ಸಮವಸ್ತ್ರ ಧರಿಸೋದಿರ್ಬೋದು ಅಥವಾ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದಿರ್ಬೋದು, ಇದೆಲ್ಲವೂ ಕೂಡ ಇವತ್ತಿಂದಾನೇ ಅಪ್ಲೈ ಆಗುತ್ತಾ? ಅಂಡ್ ಮೋರ್ ಓವರ್ ಹೈಕೋರ್ಟ್ ಮೊರೆ ಹೋಯ್ತು ಅಂತ ಹೇಳಿದ್ರೆ ಎಷ್ಟು ಚಾನ್ಸಸ್ ಇದೆ? ಈಗ ಹೈಕೋರ್ಟ್ ಇದನ್ನ ಪುರಸ್ಕರಿಸಲೂಬಹುದು, ತಿರಸ್ಕರಿಸಲೂಬಹುದು, ರದ್ದು ಆಗಬಹುದು ಅಥವಾ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಚಾನ್ಸಸ್ ಎಷ್ಟಿದೆ? ಚೈತ್ರ, ಈಗಾಗಲೇ ನಿನ್ನೆ ಕೋರ್ಟ್ನ ಆದೇಶದಂತೆ ಇವತ್ತಿನಿಂದಲೇ ಶಿಕ್ಷೆ ಜಾರಿ ಆಗುತ್ತೆ ಅಂತೇಳಿ ಸೆಷನ್ ಕೋರ್ಟ್ ಒಂದು ಆದೇಶವನ್ನು ಮಾಡಿರೋದು. ಆದ್ದರಿಂದ ನಿನ್ನೆ ಏನು ಶಿಕ್ಷೆ ಪ್ರಮಾಣ ಜಾರಿ ಆದ ಬಳಿಕ ಒಂದು ಆದೇಶ ಪ್ರತಿಯನ್ನು ಕೂಡ ನಿನ್ನೆ ಪೊಲೀಸ್ ಅಧಿಕಾರಿಗಳ ಕೈಯಲ್ಲೇ ಒಂದು ಕೋರ್ಟ್ಗೆ ತಲುಪಿಸುವಂಥ ಕೆಲಸ ಕೂಡ ಆಗುತ್ತೆ. ಅದರಂತೆ ನಿನ್ನೆ ಒಂದು ಶಿಕ್ಷೆ ಪ್ರಮಾಣ ಜಾರಿ ಆದರೆ ಮತ್ತೆ ಇವತ್ತಿನಿಂದ ಜೈಲು ಅಧಿಕಾರಿಗಳು ಅವರಿಗೆ ಸಂಬಂಧಪಟ್ಟಂಥ ಏನು ಎಲ್ಲ ಫಾರ್ಮಾಲಿಟೀಸ್ ಏನಿದ್ದಾರೆ ಅದನ್ನು ಮುಗಿಸಿದ್ದಾರೆ. ಮತ್ತು ಅಂದರೆ ನಿನ್ನೆ ಇವತ್ತು ಬೆಳಗ್ಗೆ 8 ಗಂಟೆ ಸುಮಾರಿಗೆ ಅವರಿಗೆ ಒಂದು ಸಜಾಬಂದಿ ಕೈದಿ ಸಂಖ್ಯೆಯನ್ನು ಕೊಟ್ಟಿರ್ತಾರೆ. ಆ ಒಂದು ಸಂಖ್ಯೆಯನ್ನು ಕೊಟ್ಟ ನಂತರ ಅವರು ಸಜಾಬಂದಿ ಕೈದಿಯಾಗಿ ಏನು ಅವ್ರಿಗೆ ಬೇಕಾದಂಥ ಒಂದು ಏನು ಬಿಳಿ ವಸ್ತ್ರ ಏನಿದೆ ಅದನ್ನು ಕೊಡ್ತಾರೆ. ಮತ್ತು ಅವ್ರಿಗೆ ಏನು ಸಜಾಬಂದಿ ಕೈದಿಗಳು ಉಳ್ಕೊಳ್ಳೋಂಥ ಜಾಗ ಏನಿದೆ, ಬ್ಯಾರಕ್ ಏನಿದೆ, ಆ ಒಂದು ಬ್ಯಾರಕ್ಗೆ ಅವರನ್ನು ಶಿಫ್ಟ್ ಮಾಡ್ತಾರೆ. ಮತ್ತು ಅಲ್ಲಿನ ಊಟ ತಿಂಡಿ ವ್ಯವಸ್ಥೆ ಏನಿದೆ ಅದನ್ನು ಕೂಡ ಒದಗಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಅವರ ಒಂದು ಕೋರ್ಟ್ಗೆ ಹೋಗುವಂಥ ಒಂದು ಪ್ರಸಂಗ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮೊದಲು ಸೆಷನ್ ಕೋರ್ಟ್ನ ಒಂದು ಆದೇಶ ಪ್ರತಿ ಅವರ ವಕೀಲರ ಕೈ ಸೇರಬೇಕಾಗುತ್ತೆ. ಆದೇಶ ಪ್ರತಿ ಈಗ ನಿನ್ನೆ ಶನಿವಾರ ಸಂಜೆ ಒಂದು ಆದೇಶ ಆಗಿರೋದ್ರಿಂದ ಅದು ಬಹುತೇಕ ಆದೇಶ ಪ್ರತಿ ಕೈ ಸೇರಿರೋದು ಕೂಡ ಡೌಟ್. ಅದರಿಂದ ಸೋಮವಾರದ ಒಳಗಡೆ ಒಂದು ಆದೇಶ ಪ್ರತಿಯನ್ನು ಪಡೆದು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಯಾವ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿದೆ ಮತ್ತು ಇವರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಏನಾದರೂ ಚಾನ್ಸಸ್ ಇದೆಯಾ ಅನ್ನೋದನ್ನು ಕೂಡ ಗಮನಿಸ್ತಾರೆ. ಆ ಬಳಿಕ ಅವರು ಕೋರ್ಟ್ಗೆ ಹೈಕೋರ್ಟ್ನಲ್ಲಿ ಒಂದು ಮೇಲ್ಮನವಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಒಂದು ಅವಕಾಶ ಇರೋದು. ಅಲ್ಲಿ ಕೂಡ ಒಂದು ಎರಡು ಕಡೆ ಒಂದು ವಾದ ಮತ್ತು ಪ್ರತಿವಾದ ಕೂಡ ಆಗುತ್ತೆ. ಯಾಕಂದರೆ ಇದು ಸೆಷನ್ ಕೋರ್ಟ್ನ ಒಂದು ತೀರ್ಪಿನ ಮೇಲೆ ಒಂದು ವಾದ ನಡೆಯುವಂಥದ್ದು. ಅಲ್ಲಿ ಯಾವ ಯಾವ ಅಂಶಗಳನ್ನು ಪರಿಗಣನೆ ಮಾಡಿ ತೀರ್ಪು ಕೊಟ್ಟಿದ್ದಾರೆ ಮತ್ತು ಏನು ಅಪರಾಧಿಯ ಹಿನ್ನೆಲೆ ಏನು ಮತ್ತು ಆತನ ವಯಸ್ಸು, ಈ ಎಲ್ಲ ಅಂಶಗಳ ಮೇಲೆ ಕೂಡ ಒಂದು ವಾದ ಮಾಡುವಂಥ ಸಾಧ್ಯತೆ ಇದೆ. ಮತ್ತು ಈಗಾಗಲೇ ಏನು SIT ಅಧಿಕಾರಿಗಳು ಪ್ರೊವೈಡ್ ಮಾಡಿರುವಂಥ ಸಾಕ್ಷಿಗಳೇನಿದೆ ಮತ್ತು ಟೆಕ್ನಿಕಲ್ ಸಾಕ್ಷಿಗಳೇನಿದೆ ಅದರ ಮೇಲೆ ಕೂಡ ಒಂದು ವಾದ ಆಗುತ್ತೆ. ಈ ಎಲ್ಲ ವಾದ ಮತ್ತು ಅಂಶಗಳನ್ನು ಪರಿಗಣನೆ ನಡೆಸಿದ ನಂತರ ಹೈಕೋರ್ಟ್ ಕೂಡ ಒಂದು ತೀರ್ಪು ಕೊಡುವಂಥ ಸಾಧ್ಯತೆ ಇರುತ್ತೆ. ಬಹುತೇಕ ಇವರು ಸೋಮವಾರದ ನಂತರ ಹೈಕೋರ್ಟ್ನಲ್ಲಿ ಒಂದು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ ನಂತರ ಅಲ್ಲಿ ಪ್ರತ್ಯೇಕವಾಗಿ ವಕೀಲರನ್ನು ನೇಮಕ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇವರ ಬಳಿ ಪೂರಕ ಸಾಕ್ಷಿಗಳಿದ್ದರೆ ಅದನ್ನು ಪರಿಗಣನೆಗೆ ತೆಗೆದುಕೊಂಡು ವಾದವನ್ನು ಮಂಡಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಚೈತ್ರ.